ಇದೀಗ ನೀವು ಕೇಳ್ತಿರೋದು ಅರಿವಿನ ರಸವಿದ್ಯೆ, ಅಭ್ಯಾಸವನ್ನು ಧ್ಯಾನವಾಗಿ ಪರಿವರ್ತಿಸುವುದು ಅನ್ನೋ ವಿಷಯದ ಒಂದು ಕ್ವಿಕ್ ಸಾರಾಂಶ. 30 ವರ್ಷಗಳಿಂದ ಸಿಗರೇಟ್ ಸೇದಿದ್ದ ವ್ಯಕ್ತಿಯೊಬ್ಬನ ರಿಯಲ್ ಸ್ಟೋರಿ ಮೂಲಕ ನಮ್ಮ ಕೆಟ್ಟ ಚಟಗಳನ್ನ ಬಲವಂತವಾಗಿ ಬಿಡೋ ಬದಲು ಕೇವಲ ಪೂರ್ಣ ಅರಿವಿನಿಂದ ಹೇಗೆ ಪರ್ಮನೆಂಟಾಗಿ ದೂರ ಮಾಡ್ಬೋದು ಅಂತ ಈ ಮೂಲ ನಮಗೆ ತಿಳಿಸ್ಕೊಡುತ್ತೆ. ಮೊದಲನೇದಾಗಿ ಈ ಅಭ್ಯಾಸಗಳ ಯಾಂತ್ರಿಕತೆ ಬಗ್ಗೆ ಸ್ವಲ್ಪ ನೋಡೋಣ. ನೋಡಿ, ಆ ವ್ಯಕ್ತಿ 30 ವರ್ಷಗಳ ಕಾಲ ಕಂಟಿನ್ಯೂಸ್ ಆಗಿ ಸ್ಮೋಕ್ ಮಾಡಿ ಆ ಚಟದಲ್ಲೇ ಒಬ್ಬ ಯೋಗಿ ಥರ ಆಗ್ಬಿಟ್ಟಿದ್ದ. ಅಂದ್ರೆ ಆ ಅಭ್ಯಾಸ ಅವನ ಬಾಡಿ ಕೆಮಿಸ್ಟ್ರಿಯಲ್ಲೇ ಆಳವಾಗಿ ಬೇರೂರಿತ್ತು. ಕೇವಲ ತಲೆಯಲ್ಲೇ ಅಂದ್ಕೊಂಡು ಫೋರ್ಸ್ ಮಾಡಿ ಅದನ್ನ ಬಿಡಕ್ಕೆ ಚಾನ್ಸೇ ಇರಲಿಲ್ಲ. ನಾವು ಡೈಲಿ ಗಾಡಿ ಓಡಿಸುವಾಗ ಯೋಚನೆ ಮಾಡ್ದೇನೆ ಗೇರ್ ಚೇಂಜ್ ಮಾಡ್ತೀವಲ್ಲ, ಎಕ್ಸಾಕ್ಟ್ಲಿ ಅದೇ ರೀತಿ ಈ ದೀರ್ಘಕಾಲದ ಚಟ ಕೂಡ ನಮಗೆ ಗೊತ್ತಿಲ್ದೇನೆ ನಡೆಯೋ ಒಂದು ಆಟೋಪೈಲಟ್ ಪ್ರೋಸೆಸ್ ಆಗ್ಬಿಟ್ಟಿರುತ್ತೆ ಅಲ್ವಾ? ಎರಡನೇದಾಗಿ, ಈ ಆಟೋಪೈಲಟ್ ಅಥವಾ ಯಾಂತ್ರಿಕತೆಯನ್ನ ಬ್ರೇಕ್ ಮಾಡೋದು ಹೇಗೆ? ಜೆನ್ ಅನ್ನೋ ಬೌದ್ಧ ಧ್ಯಾನ ಪದ್ಧತಿಯಲ್ಲಿ ಟೀ ಕುಡಿಯೋದನ್ನೇ ಧ್ಯಾನ ಮಾಡ್ತಾರಲ್ಲ, ಅದೇ ರೀತಿ ನಮ್ಮ ಕೆಟ್ಟ ಅಭ್ಯಾಸವನ್ನು ಧ್ಯಾನದ ತರಹ ಮಾಡಬೇಕು. ಸಿಗರೆಟ್ ಪ್ಯಾಕ್ ತೆಗೆಯೋದು, ತಟ್ಟೋದು, ಹೊಗೆ ಎಳೆಯೋದು, ಹೀಗೆ ಪ್ರತಿಯೊಂದು ಸಣ್ಣ ಆಕ್ಷನ್ ಕೂಡ ಯಾವುದೇ ಅರ್ಜೆಂಟ್ ಇಲ್ದೆ 100ಕ್ಕೆ 100% ಜಾಗರೂಕತೆಯಿಂದ ಮಾಡಬೇಕು. ಕೆಟ್ಟ ಅಭ್ಯಾಸವನ್ನ ಧ್ಯಾನದ ತರ ಮಾಡೋದು ಕೇಳೋಕೆ ಸ್ವಕ್ಕ ವಿಚಿತ್ರ ಅನಿಸ್ತ್ರೂ, ಇದು ನಮ್ಮ ಬ್ರೈನ್ನ ಹಳೆಯ ಪ್ಯಾಟರ್ನ್ಗಳನ್ನ ಮುರಿಯೋಕೆ ಹೇಗೆ ಹೆಲ್ಪ್ ಮಾಡುತ್ತೆ ಅನ್ನೋದು ನಿಜಕ್ಕೂ ಅಮೇಜಿಂಗ್ ಅಲ್ವೇ? ಕೊನೆಯದಾಗಿ, ಈ ಅರಿವಿನಿಂದ ಸಿಗೋ ನ್ಯಾಚುರಲ್ ಬಿಡುಗಡೆ ಬರೀ ಮೈಂಡ್ ಲೆವೆಲ್ನಲ್ಲದೆ ನಮ್ಮ ಸಂಪೂರ್ಣ ಅಸ್ತಿತ್ವದಿಂದ ಆ ಕೆಲಸವನ್ನ ಗಮನಿಸಿದಾಗ ಅದರ ಹಿಂದಿರೋ ಮೂರ್ಖತನ ನಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಆ ವ್ಯಕ್ತಿಗೆ ಆದ ಹಾಗೆ ಜಸ್ಟ್ 3 ತಿಂಗಳಲ್ಲಿ ಆ ಚಟ ತಾನಾಗೇ ಬಿದ್ದುಹೋಯ್ತು. ಯಾವುದೇ ಕಿರಿಕಿರಿ ಹೋರಾಟ ಇಲ್ದೆ ಬರೀ ಗಮನಿಸೋದ್ರಿಂದ ಬಿಡುಗಡೆ ಸಾಧ್ಯ ಅನ್ನೋದು ಒಂದು ಮ್ಯಾಜಿಕ್ ತರ ಇದೆಯಲ್ಲ, ಇದನ್ನ ನಮ್ಮ ಲೈಫ್ನ ಬೇರೆ ಪ್ರಾಬ್ಲಮ್ಸ್ಗೂ ನಾವು ಡೆಫಿನೆಟ್ಲಿ ಅಪ್ಲೈ ಮಾಡ್ಬೋದು. ಒಟ್ಟಾರೆಯಾಗಿ ಹೇಳೋದಾದ್ರೆ, ಯಾವುದೇ ಕೆಟ್ಟ ಅಭ್ಯಾಸ ಜೊತೆ ಗುದ್ದಾಡೋ ಬದಲು ನಮ್ಮ ಪ್ರತಿ ಸಣ್ಣ ಕ್ರಿಯೆಗೂ ಪೂರ್ಣ ಗಮನ ಕೊಡೋದೇ ಶಾಶ್ವತ ಬದಲಾವಣೆಯ ನಿಜವಾದ ಸೀಕ್ರೆಟ್.